ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಡೆಲ್ಲಿ ಮತ್ತು ಪಂಜಾಬ್ ಮ್ಯಾಚ್ ಬಗ್ಗೆ ಮಾತಾಡುವ. ಏನಕ್ಕೆ ಅನ್ನೋದಾದರೆ ಡೆಲ್ಲಿ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಏನಕ್ಕಪ್ಪ ಡೆಲ್ಲಿ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದರೆ, ಇವತ್ತಿನ ಒಂದು ಪಂದ್ಯದಲ್ಲಿ ಡೆಲ್ಲಿ ಅವರು ಪಂಜಾಬ್ ವಿರುದ್ಧವಾಗಿ ಗೆದ್ದು ಪಂಜಾಬ್ಗೆ 17 ಅಂಕದಲ್ಲಿ ನಿಲ್ಲುವ ಥರ ಮಾಡಿದ್ದಾರೆ. ಅದು ನಮ್ಮ RCB ಟೀಮ್ಗೆ ಸಖತ್ತಾಗಿಯೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಡೆಲ್ಲಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಿಜ ಖುಷಿ ಆಯಿತು ಗುರು, ಗೆದ್ದರು. ನಮ್ಮ RCBನ ಸಪೋರ್ಟ್ ಮಾಡ್ದಂಗೆ ಆಯಿತು. ನಮ್ಮ ಕನ್ನಡದ ಹುಡುಗರು ಬೇರೆ ಇದ್ದರು ಡೆಲ್ಲಿ ಟೀಮಲ್ಲಿ, ಅದ್ಭುತವಾಗಿ ಆಡಿ ಹಂಗೋ ಹಿಂಗೋ ಮಾಡಿ ಗೆಲ್ಲೋ ಥರ ಮಾಡಿ ನಮ್ಮ RCBಗೆ ಸಪೋರ್ಟ್ ಮಾಡಿದರು ಇಂಡೈರೆಕ್ಟಾಗಿ ಅಂತಲೇ ಹೇಳ್ಬೋದು. ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಚ್ ಇತ್ತು. ಒಂದು ಹಂತದಲ್ಲಿ ಎಲ್ಲಿ ಸೋತು ಹೋಗ್ಬಿಡ್ತಾರೆ ಗುರು, ಪಂಜಾಬ್ ಹೋಗ್ಬಿಡುತ್ತೆ 19 ಪಾಯಿಂಟ್ಸ್ಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆಗಲಿಲ್ಲ. ಒಂದು ಕನಸೇನಿತ್ತು 19 ಪಾಯಿಂಟ್ಸ್ಗೆ ಹೋಗ್ಬೇಕಂತ, ಅದನ್ನು ಡೆಲ್ಲಿ ಟೀಮವರು ನುಚ್ಚು ನೂರು ಮಾಡಿದರು ಅಂತಲೇ ಹೇಳ್ಬೋದು ಗುರು. ಸಖತ್ ಖುಷಿ ಆಯಿತು ನನಗೆ ಮಾತ್ರ ಆ ಒಂದು ಮ್ಯಾಚ್ನ ನೋಡಿ, ಡೆಲ್ಲಿಯವ್ರು ಗೆದ್ದಿರೋದು ನೋಡಿ. ಯಾಕಂದರೆ ನಮಗೆ ಹೆಲ್ಪ್ ಆಗುತ್ತೆ. ಇಬ್ಬರು 17 ಪಾಯಿಂಟ್ಸಲ್ಲೇ ಕೂತ್ಕೊಂಡಿದ್ವಿ. ಇವಾಗ ಮುಂಬರುವ ಮ್ಯಾಚ್ಗಳು ಏನಿದೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗಾಗಿರ್ಬೋದು ಅಥವಾ ಪಂಜಾಬ್ ಆಗಿರ್ಬೋದು. ನಮಗೆ LSG ಜೊತೆಗಿದೆ, ಅದೇ ಥರ ಪಂಜಾಬ್ ಅವ್ರಿಗೆ ಮುಂಬೈ ಜೊತೆಗಿರ್ತಕ್ಕಂಥದ್ದು. ಅಪ್ಪಿತಪ್ಪಿ ಮುಂಬೈ ಅವ್ರು ಏನಾದರೂ ಪಂಜಾಬ್ ಹೊಡೆದ್ರೆ ಪಂಜಾಬ್ ಕತೆ ಮುಗೀತು ಅಂದ್ಕೊಳ್ಳಿ. ನಮಗೆ ಇನ್ನೂ ಹೋಪ್ಸ್ ಇರುತ್ತೆ. ಯಾಕಂದರೆ ನಾವು 17ರಿಂದ LSG ಜೊತೆಗೆ ಏನಾದರೂ ಗೆದ್ದುಬಿಟ್ರೆ 19 ಪಾಯಿಂಟ್ಸಿಗೆ ಹೋಗ್ತೀವಿ. ಮುಂಬೈಯವರು 16ರಲ್ಲಿದ್ದಾರೆ, ಅವ್ರೇನಾದರೂ ಗೆದ್ದರೆ 18ಕ್ಕೆ ಬರ್ತಾರೆ. ಬಟ್ ನಾವು ಆಲ್ರೆಡಿ ಏನಪ್ಪ ಅನ್ನೋದಾದರೆ 19 ಪಾಯಿಂಟಲ್ಲಿ ಹೋಗಿರ್ತೀವಿ. ಇನ್ನೂ ಒಂದು ಏನಪ್ಪ ಅನ್ನೋದಾದರೆ ಯಾವತ್ತೂ ನಡೀದೇ ಇರ್ತಕ್ಕಂಥ ಒಂದು ಅಚ್ಚರಿ ನಡೀತಾ ಇದೆ ಇವಾಗ. ಏನದು ಅನ್ನೋದಾದರೆ RCB ಅವ್ರು ಬಂದ್ಬಿಟ್ಟು ನಾಳಿನ ಚೆನ್ನೈ ಪಂದ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಚೆನ್ನೈ ಅವರು GTಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ GT ಏನಾದರೂ ಗೆದ್ದರೆ RCBಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಕೊಂಡು. ಬಟ್ ನಾವು ಚೆನ್ನೈಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಏನಕ್ಕಂದರೆ ಚೆನ್ನೈ ಅವರು ಏನಾದರೂ ನಾಳೆ GTಗೆ ಹೊಡೆದ್ಬಿಟ್ರೆ GT ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಯಥಾವತ್ತಾಗಿ 18 ಪಾಯಿಂಟಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆವಾಗ ನಮ್ಮ RCB ಅವರು ಏನಾದರೂ LSGನ ಹೊಡೆದ್ರೆ ಆವಾಗ 19 ಪಾಯಿಂಟಿಗೆ ಹೋಗ್ಬಿಡ್ತೀವಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲೇ ಆಫ್ಸ್ ಪಂದ್ಯಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಸಖತ್ ಕಾಂಪಿಟೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಲೇ ಆಫ್ಸ್ ಮ್ಯಾಚ್ ಗುರು ಇದು. ಈ ಒಂದು IPL ಆವೃತ್ತಿನಲ್ಲಿ ಹೆಂಗೋ ಹಿಂಗೋ ಮಾಡಿ ನಮ್ಮ RCB ಪ್ಲೇ ಆಫ್ಗೆ ಎಂಟ್ರಿ ಆಗಿದೆ. ಆದಮೇಲೆ ಇವಾಗ ಇಷ್ಟೊಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ಬಟ್ ಡೆಲ್ಲಿ ಗೆದ್ದಿರೋದಕ್ಕೊಂದು ಖುಷಿ ಇದೆ. 17ರಲ್ಲೇ ಪಂಜಾಬ್ ನಿಂತ್ಕೊಂಡಿದ್ದಾರೆ, ನಾವು 17ರಲ್ಲಿದ್ದೀವಿ. ಬಟ್ ಇನ್ನೂ ನೆಟ್ ರನ್ ರೇಟಲ್ಲಿ ಪಂಜಾಬ್ ಅವರು ಸ್ವಲ್ಪ ಮೇಲ್ನೇ ಇದ್ದಾರೆ. ನಾವೇನಾದರೂ LSG ಮ್ಯಾಚ್ನ ಸ್ವಲ್ಪ ಹೈಯೆಸ್ಟ್ ರನ್ ರೇಟಲ್ಲಿ ಹೊಡೆದ್ರೆ ಟಾಪಲ್ಲಿ ಮತ್ತೆ ಹೋಗ್ತೀವಿ, ಸೆಕೆಂಡ್ ಲಿಸ್ಟಲ್ಲಿ ಬರ್ತೀವಿ ಟೇಬಲಲ್ಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಸಕ್ಕತ್ತಾಗಿತ್ತು ಇವತ್ತಿನ ಒಂದು ಮ್ಯಾಚು. ಅದ್ಭುತವಾಗಿ ಎಂಜಾಯ್ ಮಾಡಿದ್ವಿ. ನನಗೆ ಮೇನ್ ಇದ್ದಿದ್ದು ಏನಪ್ಪ ಅನ್ನೋದಾದರೆ ಹೆಂಗಾದ್ರೂ ಮಾಡಿ ಡೆಲ್ಲಿ ಗೆಲ್ಲೇಬೇಕು, ಅದು ನಮಗೆ ಸಪೋರ್ಟ್ ಆಗುತ್ತೆ ಅನ್ನೋದು ಮೈಂಡಲ್ಲಿತ್ತು. ಅದೇ ಥರ ಗೆದ್ದರು. ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಚು. ಪಂಜಾಬ್ ಅವರು ಮೊದಲನೇದಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. 206 ರನ್ಗಳ ಗುರಿನ ಕೊಡ್ತಾರೆ. ಅದರಲ್ಲಿ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಪ್ರಭ್ ಸಿಮ್ರನ್ ಆಗಿರ್ಬೋದು, ಮತ್ತು ಜಾಶ್ ಇಂಗ್ಲಿಷ್ ಆಗಿರ್ಬೋದು, ಸ್ಟೋನಿಸ್ ಆಗಿರ್ಬೋದು, ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡಿದ್ರು. ಸೊ ಎಲ್ಲರೂ ಅದ್ಭುತವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 206 ರನ್ಗಳನ್ನು ಗುರಿಯಾಗಿ ಕೊಡ್ತಾರೆ ಡೆಲ್ಲಿಗೆ. ಡೆಲ್ಲಿಯವರು ಅದನ್ನು ಬೆನ್ನಟ್ಟಿ ಅದ್ಭುತವಾಗಿ ಆಡ್ಕೊಂಡು ಬರ್ತಾರೆ. ಮಧ್ಯೆ ಸ್ವಲ್ಪ ಸ್ಕೋರ್ ಡೌನ್ ಆದರೂ ಕೂಡ ಏನೋ ಒಂದು ಲೆವೆಲಲ್ಲಿ ಅದ್ಭುತವಾಗಿಯೇ ಆಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಡೆಲ್ಲಿಯವರು. KL ರಾಹುಲ್ ಆಗಿರ್ಬೋದು ಮತ್ತು ಡ್ಯೂಪ್ಲೆಸಿ ಆಗಿರ್ಬೋದು ಸಖತ್ತಾಗಿಯೇ ಆಡ್ತಿರ್ತಾರೆ. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಬ್ಯಾಟಿಂಗ್ ಅವರಿಂದ ಬರಲಿಲ್ಲ ಅಂತ ಹೇಳ್ಬೋದು. ಬಟ್ ಬೇಸ್ಗೆ ಅವ್ರ ರನ್ ಏನು ಬೇಕಾಗಿತ್ತು ಅದು ತಂದು ಕೊಟ್ಟರು ಅಂತಲೇ ಹೇಳ್ಬೋದು. KL ರಾಹುಲ್ ಅವರು ಒಂದು 35 ರನ್ನ ಹೊಡಿತಾರೆ. ಅದೇ ಥರ ಡ್ಯೂಪ್ಲೆಸಿ ಅವರೊಂದು 23 ರನ್ನ ಹೊಡಿತಾರೆ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಟಾರ್ಟ್ ಮಾಡಿಕೊಟ್ರು ಅಂತ ಹೇಳ್ಬೋದು. ಅದಾದ ನಂತರ ನಮ್ಮ ಹೆಮ್ಮೆಯ ಕನ್ನಡಿಗ ಕರುಣ್ ನಾಯರ್ ಬರ್ತಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ನಿಂಗ್ಸ್ ಆಡಿದ್ರು ಕರುಣ್ ನಾಯರ್ ಅವರು ಅಂತಲೇ ಹೇಳ್ಬೋದು. 44 ರನ್ಗಳನ್ನು ಕಲೆ ಹಾಕಿಕೊಡ್ತಾರೆ. ತುಂಬಾ ಹೆಲ್ಪ್ ಆಯಿತು ಆ ಒಂದು 44 ರನ್ಗಳು ಡೆಲ್ಲಿ ಟೀಮ್ಗೆ ಗೆಲ್ಲೋದಕ್ಕೆ ಅಂತಲೇ ಹೇಳ್ಬೋದು. ಇವತ್ತು ಅಟಲ್ ಕೂಡ ಚೆನ್ನಾಗಿ ಆಡ್ತಾರೆ. 22 ರನ್ಗಳನ್ನು ಕಲೆ ಹಾಕಿಕೊಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗೋಗ್ತಾರೆ. ಅದಾದ ನಂತರ ರಿಜ್ವಿ ಗುರು ಸಖತ್ ಬ್ಯಾಟಿಂಗು ಮಸ್ತಾಗಿ ಆಡಿ 58 ರನ್ಗಳನ್ನು ಹೊಡಿತಾರೆ. ಅವ್ರ ಜೊತೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ಸ್ಟಬ್ಸ್ ಅವರು ಕೂಡ ಸಖತ್ತಾಗಿ ಒಂದು 18 ರನ್ಗಳನ್ನು ಹೊಡಿತಾರೆ. ಇಬ್ಬರು ಜೊತೆ ಆಟ ಚೆನ್ನಾಗಿ ಆಡಿ ಕೊನೆಯದಾಗಿ ಮ್ಯಾಚ್ ಗೆಲ್ಲುವುದಕ್ಕೆ ರೂವಾರಿಗಳಾಗ್ತಾರೆ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿತ್ತು ಮ್ಯಾಚು. ನಮಗೆ ಒದ್ದೇ ಇದ್ದಿದ್ದು ಏನಂದರೆ ಅವ್ರು ಹೆಂಗಾದ್ರೂ ಆಡಲಿ ಗುರು ಈ ಮ್ಯಾಚ್ನ ಡೆಲ್ಲಿ ಗೆಲ್ಲಬೇಕು ಅನ್ನೋದೊಂದೇ ಮೈಂಡಲ್ಲಿ ಇದ್ದಿದ್ದು. ನಾನು ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಮ್ಯಾಚ್ ನೋಡ್ತಾ ಇದ್ದಿದ್ದು.
ಕೊನೆಗೂ ಗೆದ್ದುಬಿಟ್ರಲ್ಲ ಅದೇ ಖುಷಿ ನನಗೆ. ಯಾಕಂದರೆ ಪಂಜಾಬ್ ಅವ್ರನ್ನ ಹಿಡಿದಿಟ್ವಲ್ಲ ಅದೇ ಒಂದು ಪಾಯಿಂಟ್ಸ್ಗೆ 17 ಪಾಯಿಂಟಲ್ಲೇ ಪಂಜಾಬ್ ಕೂತ್ಕೊಳ್ಳೋ ಥರ ಮಾಡಿದ್ವಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ಆಗಿರ್ತಕ್ಕಂಥ ವಿಚಾರ ಅಂದ್ಕೊಳ್ಳಿ. ಪ್ಲೇ ಆಫ್ಸ್ಗೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. LSG ಜೊತೆಗೆ ಏನಾದರೂ ನಮ್ಮ RCB ಅವ್ರು ಗೆದ್ದುಬಿಟ್ರೆ ಮಸ್ತ್ ಅಂದ್ಕೊಳ್ಳಿ. ನಾಳೆ ಏನೇ ಇರಲಿ, ಯಾವುದೇ ಒಂದು ಸಿಚುವೇಶನ್ ಇರಲಿ, ಚೆನ್ನೈ ಬಂದು GTನ ಹೊಡ್ಡಿಲೇಬೇಕು. ಚೆನ್ನೈ ಏನಾದರೂ ಅಲ್ಲಿ ಗೆದ್ದುಬಿಟ್ರೆ ನಮ್ಗೆ ಇನ್ನೂ ಬೆನಿಫಿಟ್ ಆಗುತ್ತೆ, ಸಕ್ಕತ್ತಾಗುತ್ತೆ. ಅವಾಗ ಏನಕ್ಕಂದರೆ GT ಅವರು ಕೂಡ 18 ಪಾಯಿಂಟ್ಸಲ್ಲೇ ಕೂತ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ 20ಕ್ಕೆ ಹೋಗ್ಬಿಡ್ತಾರೆ. ಅವ್ರದ್ದು ಸೆಕೆಂಡ್ ಪೊಸಿಷನ್ ಲಾಕ್ ಆಗಿಬಿಡುತ್ತೆ, ಅಲ್ಲಿ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾಳೆ ಚೆನ್ನೈಗೆ ಸಪೋರ್ಟ್ ಮಾಡೋಣ. ಚೆನ್ನೈ ಹೆಂಗಾದರೂ ಮಾಡಿ ಹೊಡಿಲಿ GTನ ಅಂತ ಸಪೋರ್ಟ್ ಮಾಡೋಣ. ಬಟ್ ಚೆನ್ನೈ ಅವರೆಲ್ಲರೂ ಕೂಡ GTಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, RCBನ ತುಳಿಬೇಕು ಅಂತ. ನೋಡುವ ಏನಾಗುತ್ತಾ ಗೊತ್ತಿಲ್ಲ. ಯಾರ ಮೇಲೂ ಡಿಪೆಂಡ್ ಆಗಿರ್ತಕ್ಕಂಥದ್ದು ಬೇಕಾಗಿಲ್ಲ. ಗೆದ್ದರು ಇಲ್ಲಾಂದರೂ ಇಲ್ಲ. ನಮಗಿನ್ನೂ ಅಪ್ಪಿತಪ್ಪಿ ನಾಳೆ GT ಗೆದ್ದರೂ ಕೂಡ ನಮ್ಗೆ ಇನ್ನೂ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಆ ಒಂದು ಚಾನ್ಸ್ ಮೂಲಕನಾದರೂ ನಾವು ಮುಂದೆ ಬರೋದಕ್ಕೆ ಯೋಚನೆ ಮಾಡೋಣ. ಯಾರು ತುಳಿದ್ರೆ ತುಳಿಲಿ, ತುಳಿಸ್ಕೊಂಡು ಮೇಲೆ ಬರ್ತಕ್ಕಂಥ ಒಂದು ಟೀಮ್ ಅಂದ್ರೇ RCB ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ನಾಳಿನ ಒಂದು ಮ್ಯಾಚ್ಗೋಸ್ಕರ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದ್ಭುತವಾಗಿರ್ತಕ್ಕಂಥ ಒಂದು ಪಂದ್ಯ ನಡೆಯಲಿದೆ ಮಧ್ಯಾಹ್ನ 3:15. ತಪ್ಪದೇ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಮತ್ತು ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಾಯಿಂಟ್ಸ್ ಟೇಬಲಲ್ಲಿ ನಮ್ಮ RCB ಇರ್ತಕ್ಕಂಥ ಜಾಗ ನಿಮಗೆ ಅನಿಸುತ್ತೆ? ಮುಂದೆ ಯಾವ ಥರದೊಂದು ಪ್ಲೇಯಿಂಗ್ 11 RCBಯಿಂದ ಇರ್ಬೋದು ಅಂತ ಅನಿಸುತ್ತೆ? ಎಲ್ಲನೂ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡಿದೆ. ಡೀಟೇಲಾಗಿ ಏನು ಹೇಳ್ತಾ ಇಲ್ಲ, ಸೊ ಜಸ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB. ಒಂದೇ ಮಾತರಂ.